ನಾನು ಹೇಳ್ತಿದ್ದೀನಿ ಅಲ್ಲಿ ಸರ್ವೆ ಚರ್ಚೆ ಮಾಡಕರ ರಾಷ್ಟ್ರದಲ್ಲಿ ಒಂದು ಕಡೆ ಸಿದ್ದೇಶ್ವರ ರಿಪೋರ್ಟ್ ಕಾರ್ಡ್ ಇದೆ, ಒಂದು ಕಡೆ ನನ್ನಿದೆ. ಅಲ್ಲಿ ಪರ್ಯಾಯ ಅಭ್ಯರ್ಥಿ ಅಂದಾಗ ರೇಣುಕಾಚಾರ್ಯ ಹೆಸರು ಅಂತ ಅವರು ಹೇಳಿದ್ದಾರೆ. ಹಾಗಾಗಿ ಸರ್ವೆನೇ ಇದು ಬಂದೇ ಅಲ್ಲಿ ಇವ್ರು ಹೇಳಿಕೆ ಅಂತಾರೆ. ಸೊ ಇವ್ರು ಏನು ಮಾಡಿದರೆ ವೈಭವ್ ಕರ್ಸ್ಕೊಂಡು ನಮ್ಮನ್ನು ಬಿಟ್ಟರೆ ಯಾರಲ್ಲ ನಾವೇ ಇದು ಅಂತೇಳಿ ಇವರು ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ತಪ್ಪು ಮಾಹಿತಿ ಕೊಟ್ಟು ಈ ಜಿಲ್ಲೆಯಲ್ಲಿ ನಮ್ಮನ್ನು ಬಿಟ್ಟರೆ ಯಾರೂ ಅಲ್ಲ, ಆರ್ಥಿಕವಾಗಿ ನಾವೇ ಸದೃಢರು, ನಾವೇ ಬಲಾಢ್ರು, ಈ ರೀತಿ ವೈಭವ ಕರ್ಸಿದ್ರೆ ಹಣದ ಮುಂದೆ ಜನರು ಇಂದ ಹಣ ನಡೆಯಲ್ಲ. ಕೆಲವೊಂದು ಗುಂಡಾಗಳನ್ನ ಇಟ್ಕೊಂಡು ದೌರ್ಜನ್ಯ ಮಾಡ್ತಾ ಇದೆ. ಅಜಯ್ಗೆ ಭಾಳ ಅವಮಾನ ಮಾಡಿ ಮಾತಾಡಿದ್ರೆ ನನ್ನ ಬಗ್ಗೆ ಪ್ರೆಸ್ ಮೀಟ್ ಮಾಡಿದ್ರೆ ನಾನು ಅವತ್ತೇ ಉತ್ತರ ಕೊಟ್ಟಿದ್ದೀನಿ. ಈ ಗುಂಡಾಗಿರಿ ನಡೆಯಲ್ಲ, ನಮಗೆ ಮಾಡೋದು ಗೊತ್ತು, ಮಾಡಿಸೋದು ನಮಗೆಲ್ಲವೂ ಗೊತ್ತದು. ನಾವೇನು ಹೊಸ್ತಲ್ಲ ರಾಜಕಾರಣ. ನಾವು ಸಣ್ಣ ಹುಡುಗಿದ್ದಾಗಿಂದು ನೇಗಿಲೆ ಉತ್ತರ ಐತೆ ಚಿಹ್ನೆ ನೇಗಿಲು ಇತ್ಕೊಂಡು JP ಚಳವಳಿ ಅವತ್ತಿಂದ ಬಂದಿರೋ BJP. ನಾವು ಜನತಾ ಪಕ್ಷ ಸಂಘ ಮತ್ತು ಜನಸಂಘ ಭಾರತೀಯ ಜನತಾ ಪಾರ್ಟಿ ನಾವು ಹೋರಾಟದಿಂದ ಬಂದಿರಲ್ಲ. ನಾವು ಸಂಘ ಪರಿವಾರದಿಂದಲೇ ಇದೆ. ಇವೆಲ್ಲ ನಡೆಯಲ್ಲ ಗುಂಡಾಗಿರಿ. ಒಬ್ಬ ನಮಗೆ ಮುಖಂಡರು ಟಚ್ ಮಾಡಿ ನೋಡೋಣ. ನಾವು ಇದಕ್ಕೆಲ್ಲ ಚನ್ನಕೇಶವ ಸೀಸನಲ್ ಫ್ರೂಟ್ ಫಾರ್ಮಿಂಗ್ ಮಾಡಿ 365 ದಿನವೂ ಆದಾಯ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಮೊನ್ನೆ ಭಾಳ ಅಗ್ರಹ ಮಾತಾಡಿದ್ದಾರೆ ಅಜಯ್ ಬಗ್ಗೆ, ಮಂಗ್ಯ ಅಂದರೆ ನನ್ನ ಬಗ್ಗೆ ಪತ್ರಿಕಾಗೋಷ್ಠಿ ಅಲ್ಕಟ್ ಅಂದರೆ ಅವತ್ತೇ ಉತ್ತರ ಕೊಟ್ಟಿದ್ದೀನಿ. ಇವೆಲ್ಲ ನಡೆಯಲ್ಲ, ಯಾರೋ 2-3 ಗುಂಡಾಗಳು ಇಟ್ಕೊಂಡು ಹೋದರೆ ರಾಜಕಾರಣ ನಡೆಯಲ್ಲ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅಭ್ಯರ್ಥಿ ಬದಲಾವಣೆ ಆಗಲೇಬೇಕು, ಕಾದು ನೋಡ್ತೀವಿ. ಈ ಹಿಂದೆ ಕೂಡ ಏನು ರೇಣುಕಾಚಾರ್ಯ ಅವರು ಏನು ಯಡಿಯೂರಪ್ಪ ವಿರುದ್ಧ ಹೋಗಿ ನನ್ನ ವಿರುದ್ಧ ಹೋಗೋದು ಏನು ದೊಡ್ಡದಾ ಅಂತಾರೆ ಅವರು. ಸಿದ್ದೇಶ್ವರ ಕಡೆಯವರು ಈ ಹಿಂದೆ ಕೂಡ ಯಡಿಯೂರಪ್ಪರ ವಿರುದ್ಧ ಸದ್ಯಕ್ಕೆ ರೇಣುಕಾಚಾರ್ಯ ಮಾತಾಡೋದು, ಈಗ ನನ್ನ ವಿರುದ್ಧ ಮಾತಾಡೋದು ಏನು ದೊಡ್ಡದಾ ಅಂತಿದ್ದು ಅವರು ಈ ರೀತಿ ನಮ್ಮನ್ನು ಒಂದು ರೀತಿ ಬಿಂಬಿಸ್ತಾ ಇದ್ದಾರೆ. ಯಡಿಯೂರಪ್ಪನವರ ನಮ್ಮ ಮಧ್ಯೆ ಯಾವುದೇ ಕಾರಣಕ್ಕೆ ಸಣ್ಣ ಪುಟ್ಟ ಪ್ರಯತ್ನ ಸರಿಯಾಗಿದೆ. ಯಡಿಯೂರಪ್ಪನವ್ರ ನಾಯಕರು ಯಾವತ್ತೂ ಅವ್ರು ಪರವಾಗಿದ್ದೀವಲ್ಲ, ಅವ್ರು ಬಿಂಬಿಸ್ತಾರೆ. ಯಡಿಯೂರಪ್ಪನವ್ರು ತಪ್ಪು ಮಾಹಿತಿ ಕೊಡ್ತಾರೆ. ಆಮೇಲೆ ರೇಣುಕಾಚಾರ್ಯರು BJP ಬೈತಾರೆ, ನರೇಂದ್ರ ಮೋದಿ ಬೈತಾರೆ, ಕಾಂಗ್ರೆಸ್ನ ಜೊತೆ ಮ್ಯಾಚ್ ಫಿಕ್ಸಿಂಗ್ ಅಂತ ಹೇಳ್ತಾರೆ. ಮ್ಯಾಚ್ ಫಿಕ್ಸಿಂಗ್ ಇವರೇ ಮಾಡ್ಕೊಂತಾರೆ, ನಾವೇನಲ್ಲ. ಈಗ ಸದ್ಯಕ್ಕೆ ಏನು ಕೊನೆ ನಿರ್ಧಾರ ಏನು ನಿಮ್ಮದು? ಕೊನೆ ನಾವೆಲ್ಲ ಸೇರಿ ಚರ್ಚೆ ಮಾಡಿದ್ವಿ. ಅಭ್ಯರ್ಥಿ ಬದಲಾವಣೆ ಮಾಡ್ತಾರಂತ ವಿಶ್ವಾಸ ನಮಗಿದೆ. ಇವ್ರ ಕೊಡುಗೇನೂ ಇಲ್ಲ BJPಗೆ, ಅಭಿವೃದ್ಧಿನೇ ಶೂನ್ಯ. ಹಾಗಾಗಿ ಅಭ್ಯರ್ಥಿ ಕೊನೆ ಅಂದ ನೋಡಿ B ಫಾರ್ಮ್ ಕೊಟ್ಟರು ಎಷ್ಟೋ ಬದಲಾವಣೆ ಆಗಿದೆ. ಅಭ್ಯರ್ಥಿ ಬದಲಾವಣೆ ಆಗಲೇಬೇಕು, ನಮ್ಮೆಲ್ಲರ ಒಂದು ಗುರಿ ಇದೆ. ಮಾಡದೇ ಇದ್ದರೆ ಮತ್ತೆ ಸಭೆ ಸೇರ್ತೀವಿ, ಚರ್ಚೆ ಮಾಡ್ತೀವಿ.